ಮ್ಯಾಕಿ ಪಾಲಿಸಿಸ್ ಏನ್ ಸರ್ ಹಂಗಂದ್ರೆ? ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್. ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಪಾರ್ಟಿ. ಆಕ್ಚುಲಿ ನನಗೆ ಇದು ರಾಜಕಾರಣ ಇಷ್ಟ ಇಲ್ಲ ಸರ್, ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕೆ ಪಾರ್ಟಿಗೆ ಪಾಲಿಸಿಸ್ ಅಂತ ಹೆಸರಿಡಬೇಕು ಅಂತ ಅನ್ನಿಸ್ತದೆ? ದೀರ್ಘಕಾಲದ ಸಿಸ್ಟಮ್ನ ತರಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಿರುವಂಥ ಉದ್ದೇಶ. ಯಾವ ವಿಚಾರಗಳ ಮೇಲೆ ನಿಮ್ಮ ಪಾರ್ಟಿ ರನ್ ಆಗುತ್ತೆ? ಇಡೀ ಪ್ರಪಂಚ ಮೆಚ್ಚುವಂತ ಒಂದು ಪೊಲಿಟಿಕಲ್ ಸಿದ್ಧಾಂತ ಇಲ್ಲಿಗೆ ನಾವು ತಂದು ಅಪ್ಲೈ ಮಾಡ್ತೀವಿ. ಸಂಘಟನೆ ವಿಚಾರಕ್ಕೆ ಬರೋದಾದ್ರೆ ಅದನ್ನೇ ಯಾವಾಗ ಸ್ಟಾರ್ಟ್ ಮಾಡಬೇಕು? 6 ಕೋಟಿ ಕನ್ನಡಿಗರೇ ಹೈಕಮಾಂಡ್ ಅಂತ. ಮಿನಿಮಮ್ MLA ನಿಂತ್ಕೋಬೇಕು ಅಂದ್ರೆ 50 ಕೋಟಿ ಬೇಕು. ನಾವು ಕೂಡ ಖರ್ಚು ಮಾಡಲೇಬೇಕು. ಖರ್ಚು ಮಾಡೋದಕ್ಕೆ ಅಂತಾನೆ ನಾವು ಒಂದಷ್ಟು ಕಾರ್ಪಸ್ನ ನಾವು ಇಡ್ತಾ ಇದ್ದೀವಿ. ಏನು ಬದಲಾವಣೆಯನ್ನ ಜಗತ್ತು ಬಯಸ್ತಾ ಇದೆ, ಭಾರತ ಬಯಸ್ತಾ ಇದೆ, ಕರ್ನಾಟಕ ಬಯಸ್ತಾ ಇದೆ? ಮುಂದಿನ ಯುವ ಪೀಳಿಗೆಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡೋದು. ನಿಮ್ಮ ಪಕ್ಷ ಎಷ್ಟರ ಮಟ್ಟಿಗೆ ಜನರಿಗೆ ಅಕೌಂಟೆಬಿಲಿಟಿ ಆಗಿರುತ್ತೆ? ಮಾಧವ್ ಕಿರಣ್ಗೆ ಬರುವಂತ 50% ಆದಾಯ ಫೌಂಡೇಶನ್ ಹೋಗುತ್ತೆ. ಬಿಸ್ನೆಸ್ ಅನ್ನ ಈ ಫೌಂಡೇಶನ್ ಪ್ಯಾರಲಲ್ ಆಗಿ ಇಟ್ಕೊಂಡು ರಾಜಕಾರಣವನ್ನ ಮಾಡಬಹುದು ಅನ್ನೋ ನಂಬಿಕೆ ನಿಮಗಿದೆಯಾ ಸರ್? ಮೊಲ ರೇಸಲ್ಲಿ ಗೆಲ್ಲುತ್ತೆ ಅನ್ನೋದು ಆಮೇಲೆ ಗೊತ್ತೇ ಗೊತ್ತು, ಆದ್ರೆ ಆಮೇಲೆ ಗೆಲ್ಲುತ್ತೆ ಅಂತ ತನ್ನ ಹೋರಾಟ ನಿಲ್ಲಿಸ್ತಿಲ್ಲ. ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಪಾರ್ಟಿ ಆರಂಭವಾಗಿದೆ. ಪಾರ್ಟಿಗಳು ಸಿದ್ಧಾಂತ ಹಾಗೂ ತತ್ವಗಳ ಮೇಲೆ ಆರಂಭವಾಗೋದು ಸಹಜ ವಿಚಾರ. ಆದರೆ ಪಾಲಿಸಿಗಳನ್ನು ಮಾಡ್ತೀವಿ ಅಂತ ಪಾರ್ಟಿ ಮಾಡಾದ್ಮೇಲೆ ಹೇಳೋದಕ್ಕಿಂತ ಮುಂಚೆ ಪಾಲಿಸಿ ಜೊತೆನಲ್ಲೇ ಪಾರ್ಟಿಯನ್ನು ಆರಂಭ ಮಾಡ್ತಾ ಇರುವಂಥ ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಆರಂಭವಾಗ್ತಾ ಇದೆ. ಅದು ಕರ್ನಾಟಕದ ಹೆಮ್ಮೆಯ ಕನ್ನಡಿಗರೇ ಹೈಕಮಾಂಡ್ ಅಂತ ಘೋಷಣೆ ಮಾಡ್ಕೊಂಡಿರುವಂಥ ಪಾರ್ಟಿ ಮ್ಯಾಕಿ ಪಾಲಿಸಿಸ್. ಅದರ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಾಧವ್ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಮೊದಲಿಗೆ ಮ್ಯಾಕಿ ಪಾಲಿಸಿಸ್ ಏನ್ ಸರ್ ಹಂಗಂದ್ರೆ? ಅದು ಒಬ್ಬ ಸ್ನೇಹಿತರು ಕೊಟ್ಟಂತ ಒಂದು ಒಳ್ಳೆ ಹೆಸರು, ಸಲಹೆ. ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ. ಅಂದರೆ MA ಮ್ಯಾನಿಫೆಸ್ಟೋ, CI ಕ್ಲಿಯರ್, I ಅಂದರೆ ಇಂಡಿಯನ್, ಪಾಲಿ ಸಿಸ್ಟಮ್ ಅಂತಂದರೆ ಪೊಲಿಟಿಕಲ್ ಸಿಸ್ಟಮ್ ಅಂತ ಅಂದ್ಬಿಟ್ಟು. ಸೊ ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಅನ್ನುವಂಥ ಒಂದು ಹೆಸರಿಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಒಂದು ವಿಭಿನ್ನತೆ ಇರಲಿ ಅಂತ ಅಂದ್ಬಿಟ್ಟು 3 ಅಕ್ಷರನ ಬ್ರೇಕ್ ಮಾಡೋಣ ಅನ್ನೋದು ನಮ್ಮ ಯೂಶಲಿ 3 ಲೆಟರ್ಗಳನ್ನ ಸಾರಿ 3 ಲೆಟರ್ಗಳನ್ನ ಇಟ್ಕೊಂಡು ದೇಶಾದ್ಯಂತ ಈಗ ಮೊನ್ನೆ ಬಂದಿರುವಂತ TVK ಕೂಡ ಕೂಡ CJP ಅಂತಾನೆ ಬರ್ತಾ ಇದೆ. ಸೊ ಒಂದು ಹೊಸ ಫಾರ್ಮುಲಾನ ನೀವು ಅಂದ್ರೆ ರೆಗ್ಯುಲರ್ ಸಿದ್ಧಾಂತವನ್ನ, ಒಂದು ಡೆಕೋರಮ್, ಏನೊಂದು ಡೆಕೋರಮ್ ಇತ್ತು, ಆ ಡೆಕೋರಮ್ನ ಬ್ರೇಕ್ ಮಾಡಿ ಈ ಒಂದು ಹೆಸರನ್ನ ಇಟ್ಟಿದ್ದೀರಾ. ನನಗೆ ತುಂಬಾ ಕಡೆ ನೀವು ಫ್ಲೆಕ್ಸ್ಗಳೆಲ್ಲ ಹಾಕಿ ಕರ್ನಾಟಕದಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ಫ್ಲೆಕ್ಸ್ ಓಡಾಡ್ತಾ ಇದೆ. 91 ಕಡೆ ಇದೆ ಈಗ. ಓಕೆ. ನನ್ನ ಮೊದಲನೇ ಪ್ರಶ್ನೆ, ಅದು ನೀವು ಕ್ಲಾರಿಫೈ ಮಾಡಿದ್ರಿ, ಅದೇ ಹಂಗಂದ್ರೆ ಏನು ಅಂತ. ಎರಡನೇ ಪ್ರಶ್ನೆ ಏನಂದ್ರೆ ಸರ್, ಬಹಳ ಖುಷಿ ಅನ್ಸೋದೇನೆಂದ್ರೆ ಮ್ಯಾಕಿ ಪಾಲಿಸಿಸ್. ಈ ಪಾಲಿಸಿಸ್ ಅಂದ್ರೆ ಏನು, ಮತ್ತೆ ಯಾಕೆ ಪಾರ್ಟಿಗೆ ಪಾಲಿಸಿಸ್ ಅಂತ ಹೆಸರಿಡಬೇಕು ಅಂತ ಅನ್ನಿಸ್ತು ನಿಮಗೆ? ಅಂದರೆ ಪಾಲಿಸಿಸ್ ಅಂದರೆ ಆ್ಯಕ್ಚುಲಿ ಅದು ತುಂಬ ಜನ ಹೇಳ್ತಾರೆ ಯಾಕೆ ರೆಫರೆನ್ಸ್ ಕೊಡ್ತೀರಾ ಅಂತ. ಬಟ್ ಹೇಳೋದಿಷ್ಟೇ, ಇನ್ಫೋಸಿಸ್ ಅಂತ ಅನ್ನುವಂಥ ಹತ್ರ ಇನ್ಫಾರ್ಮೇಷನ್ ಸಿಸ್ಟಮ್ನ ಹೇಗೆ ತಂದರೋ ಹಾಗೆ ಒಂದು ಪೊಲಿಟಿಕಲ್ ಸಿಸ್ಟಮ್ನ ತರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸೊ ಇಲ್ಲಿ ಪಾಲಿಸಿಸ್, ಅದು ಪದಪ್ರಯೋಗದಲ್ಲಿ ಪಾಲಿಸಿಸ್ ಅಂತ ಬರ್ತಾ ಇದೆ, ಬಟ್ ಆ್ಯಕ್ಚುಲಿ ಅದು ಪೊಲಿಟಿಕಲ್ ಸಿಸ್ಟಮ್ ತರಬೇಕು, ಒಂದು ಸಿಸ್ಟಮ್ನ ತರಬೇಕು. ಸಂವಿಧಾನ ಏನಿದೆ ಆ ಸಂವಿಧಾನನ ಸಂಪೂರ್ಣವಾಗಿ ನಾವು ತರಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು, ಮತ್ತು ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ, ಅಂದರೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ನಮ್ಮದೇ ಆದಂಥ ಒಂದು ಕೊಡುಗೆನ, ಒಂದು ಇಂಡೆಕ್ಸ್ನ ಇಟ್ಬಿಟ್ಟು ಹೋಗಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು 2047 ಮಿಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಒಂದು ವಿಭಿನ್ನತೆ ಇರಬೇಕು ಜನರಿಗೆ. ಅವರು ನಮ್ಮನ್ನು ಆಯ್ಕೆ ಮಾಡಲಿ ಅಥವಾ ಅವ್ರಿಗೆ ಈಸಿಯಾಗಿ ಹೊರಡು ಬರಲಿ ಅಥವಾ ಇನ್ನೊಂದೇನೋ ನಾವು ಗುರುತಿಸ್ಕೊಳ್ಬಿಡ್ಲಿ, ನಮ್ಗೆ ಅಧಿಕಾರ ಕೊಟ್ಬಿಡ್ಲಿ ಅನ್ನುವಂಥ ವಿಚಾರನ ಬಿಟ್ಟು ಹೊರತುಪಡಿಸು ನಾವು ಇದನ್ನು ಒಂದು ಸಿಸ್ಟಮ್ನ, ಒಂದು ದೀರ್ಘಕಾಲದ ಸಿಸ್ಟಮ್ನ ತರಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಿರುವಂಥ ಉದ್ದೇಶ. ನೀವಿರ್ಲಿ ಇಲ್ಲೇ ಹೋಗ್ಲಿ, ಹೌದೌದು, ಇದು ನಿಮ್ಮ ಮೊದಲನೇ ಇಂಟೆನ್ಷನ್ ಇದೆ ನಮ್ದು. ನಾನು ಇರ್ಲಿ ಇಲ್ಲದೆ ಹೋಗ್ಲಿ, ಅದು ನಡ್ಕೊಂಡು ಹೋಗ್ಬೇಕು ಅನ್ನುವಂಥ. ಓಕೆ ಸರ್, ಪಾರ್ಟಿಯ ಸಿದ್ಧಾಂತಗಳನ್ನ ಹೇಗೆ ಇಟ್ಕೊಂಡಿದ್ದೀರಾ? ಯಾವ ವಿಚಾರಗಳ ಮೇಲೆ ನಿಮ್ಮ ಪಾರ್ಟಿ ರನ್ ಆಗುತ್ತೆ? ಈಗ ಉದಾಹರಣೆ ಕೊಟ್ಬಿಡ್ತೀನಿ. ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯವನ್ನು ಇಟ್ಕೊಂಡು ಎಲ್ಲರಿಗೂ ಸಮಾಜದಲ್ಲಿ ನ್ಯಾಯ ಸಿಗಬೇಕು, ಕೆಳಗಡೆಯಿಂದ ಮೇಲ್ಗಡೆಯವರು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು, ಮತ್ತು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇವ್ರನ್ನ ದೇಶಾದ್ಯಂತ ಒಗ್ಗೂಡಿಸುವಂಥ ಕೆಲಸಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. BJP ರಾಷ್ಟ್ರ ಮೊದಲು,
ದೈವ ಮೊದಲು, ದೇಶ ಮೊದಲು ಅನ್ನೋ ಸ್ಲೋಗನ್ಗಳನ್ನ ಇಟ್ಕೊಂಡು ಒಂದೊಂದು ಅಂದರೆ ನ್ಯಾಷನಲ್ ಪಾರ್ಟಿ ಎರಡನ್ನ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇನ್ನು JDS ವಿಚಾರಕ್ಕೆ ಬರೋದಾದ್ರೆ ರಾಜ್ಯದಲ್ಲಿ ಕರ್ನಾಟಕ ಫಸ್ಟು, ಕನ್ನಡ ಫಸ್ಟು, ರೈತರು ಅನ್ನೋ ವಿಚಾರನ ಇಟ್ಕೊಂಡಿದ್ರೆ ನಿಮ್ಮ ಪಾರ್ಟಿಯ ಸಿದ್ಧಾಂತಗಳೇನು ಸರ್? ನೀವು ಹೇಳಿದ್ರಲ್ವಾ, ಇದೆಲ್ಲದರ ಒಗ್ಗೂಟ ಒಂದು ಸಮೂಹ ಅಂತಾನೆ ಅನ್ಬೋದು. ಯಾಕೆ ಅಂದರೆ ಅವರೆಲ್ಲರನ್ನು ಸುಮ್ಮನೆ ಪಾರ್ಟಿನ ಸ್ಟಾರ್ಟ್ ಮಾಡಿಲ್ಲ. 100 ವರ್ಷ ಒಂದು ಪಾರ್ಟಿ ಅಸ್ತಿತ್ವದಲ್ಲಿ ಇರಬೇಕು ಅಂತ ಹೇಳ್ತು ಅಂದರೆ ಅದರದೇ ಆದಂಥ ಒಂದು ಕಾರ್ಯಕ್ರಮ, ಅದರದೇ ಆದಂಥ ಒಂದು ಮಾನದಂಡ ಮತ್ತು ಅದರದೇ ಆದಂಥ ಪ್ರಯೋಜನಕಾರಿ ವಿಚಾರಗಳು ಮಾಡ್ಕೊಬರೋದ್ರಿಂದನೇ ಜನ ಇವತ್ತೂ ಕೂಡ ಒಂದು ಸ್ವಲ್ಪ ಜನ ಆದರೂ ವೋಟ್ ಆಗ್ತಾ ಇದ್ದಾರೆ. ಈವೊಂದು 100% ಆಗಲಿಲ್ಲ ಅಂತಂದ್ರೂ ಯಾವುದೋ ಒಂದು ಪರ್ಸೆಂಟೇಜಲ್ಲಿ ಅವ್ರಿಗೆ ವೋಟಿಂಗ್ ನಡೀತಾನೆ ಇದೆ. ಸೊ ಈ ಎಲ್ಲನೂ ಕೂಡ ನಾವು ಸಮ್ಮಿಶ್ರವಾಗಿ ನಮ್ಮದೇ ಆದಂಥ ಒಂದು ಹೊಸ ಸಿದ್ಧಾಂತ ಏನಪ್ಪ ಅಂತಂದರೆ, ಮುಂದಿನ ಯುವ ಪೀಳಿಗೆಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಹಾಸ್ಪಿಟಲ್ ಮತ್ತು ಎಜುಕೇಷನ್ ಅನ್ನುವಂಥದ್ದು ಉಚಿತವಾಗಿ ಸಿಕ್ಕುವಂಥದ್ದು. ಹೇಗೆ ಅಮೇರಿಕಾದಲ್ಲಿ ಅಥವಾ ಬೆಳೆದಂಥ ಅಂತಾರಾಷ್ಟ್ರೀಯ ಮಟ್ಟದ ದೇಶಗಳಲ್ಲೆಲ್ಲ ಹೇಗೆ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾರೋ ಆ ಥರ ದಿನಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬರಬೇಕು ಅನ್ನುವಂಥದ್ದು. ಹಾಸ್ಪಿಟಲ್ ಅನ್ನುವಂಥದ್ದು ಫ್ರೀ ಆಗಬೇಕು. ಮತ್ತು ಡಾಕ್ಟರ್ಸ್ ತುಂಬ ಕಡಿಮೆ ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ನೀವು ಅಬ್ಸರ್ವ್ ಮಾಡ್ಬೋದು, ಬೇರೆ ದೇಶದಲ್ಲಿ ಈಗ ನ್ಯೂಜಿಲ್ಯಾಂಡ್, ಜರ್ಮನಿ ಅಥವಾ ದುಬೈ ಇಲ್ಲೆಲ್ಲ ನಿಮಗೆ ಒಂದು ಪೇಷಂಟ್ ಅಂದರೆ 8 ಪೇಷಂಟಿಂದ 10 ಪೇಷಂಟ್ ಅಷ್ಟೇ ಒಬ್ಬ ಡಾಕ್ಟರ್ ನೋಡ್ತಾರೆ ಒಂದು ದಿನಕ್ಕೆ. ಆದರೆ ನಮ್ಮ ದೇಶದಲ್ಲಿ ವಿಪರ್ಯಾಸ 100 ಜನ, 150, 200 ಜನ ಪೇಷಂಟ್ಸ್ ನೋಡ್ತಾರೆ. ಸೊ ಪ್ರೊಡಕ್ಟಿವಿಟಿ 300 ಬೆಡ್ ಆಸ್ಪತ್ರೆಗೆ ಇಬ್ಬರು ಡಾಕ್ಟರ್ ಇರ್ತಾರೆ. ಇಂಥ ವಿಪರ್ಯಾಸ ಎಲ್ಲ ಇರೋದ್ರಿಂದ ಸೊ ಡಾಕ್ಟ್ರಿಗೆ ಮೆಡಿಕಲ್ ಓದೋದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಹಾಸ್ಪಿಟಲ್ಲು ಪ್ರತಿ 20 ಕಿಲೋಮೀಟ್ರಿಗೆ ಹಾಸ್ಪಿಟಲ್ಸ್ ಇರಬೇಕು ಅನ್ನುವಂಥದ್ದು. ಎಜುಕೇಷನ್ ಸಿಸ್ಟಮಲ್ಲಿ ಅವರ ನಾಲೆಡ್ಜ್ಗೆ ತಕ್ಕಂಥ ಒಂದು ಸಿಸ್ಟಮ್ನ ತರಬೇಕು ಅನ್ನುವಂಥದ್ದು. ಸೊ ಈ ಥರ 10 ಹಲವಾರು ಮತ್ತು ಅನ್ಎಂಪ್ಲಾಯ್ಮೆಂಟ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲ ಪಾರ್ಟಿಗಳ ತತ್ವ ಸಿದ್ಧಾಂತ ನಿಮ್ಮ ಪಾರ್ಟಿ ಒಂದರೊಳಗಡೆ ಇದೆ. ಮತ್ತು ಇನ್ನೊಂದೇನೆಂದರೆ, ಈಗ ಕೆಲವು ಪಾರ್ಟಿಗಳು ಇರ್ಬೋದು, ಈಗ KRS ಪಾರ್ಟಿ ಅಂತ ಇರ್ಬೋದು, ಅದು ಭ್ರಷ್ಟಾಚಾರ ನಿರ್ಮೂಲನೆ ಅಂತಾನೆ ಒಂದು ಮಾಡ್ಕೊಂಡು ಹೋಗ್ತಾ ಇದೆ. ಪ್ರಜಾಕೀಯ ಅನ್ನೋದಿರ್ಬೋದು, ಪ್ರಜೆಗಳೇ ರಾಜರು ಅನ್ನುವಂಥ ಸಿದ್ಧಾಂತ ಅನ್ನೋದಿರ್ಬೋದು, ಅಥವಾ AAP ಅಂತಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಅಂತಿರ್ಬೋದು. ಸೊ ಅದರಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡೋಣ ನಾವು, ಅದೇ ಸೇಮ್ KRS ಥರನೇ ಯೋಚನೆ ಮಾಡುವಂಥದ್ದು ಇರ್ಬೋದು. ಸೊ ಇದನ್ನೆಲ್ಲನೂ ಕೂಡ ಒಗ್ಗೂಡಿಸಿ ಭ್ರಷ್ಟಾಚಾರ ಆಗ್ತಿರೋದು ಇಲ್ಲಿ ಮೂಲಗಳನ್ನ ಕಂಡುಹಿಡ್ಕೊಂಡು ಆ ಮೂಲಗಳಿಂದ ಅದರಿಂದ ಏನು ಫಲನ ತರ್ಬೋದು. ಆಮೇಲೆ ನಾವು ಯಾವುದೇ ಥರದ್ದು ನಮ್ಮ ಪಾರ್ಟಿಗೆ ನಾವು ಯಾವುದೇ ಥರದ್ದು ಬೆನಿಫಿಟ್ಸ್ಗಳನ್ನ ತಗೋಬೇಕು ಅಥವಾ ಯಾರಿಂದ ನಾವು ದುಡ್ಡು ತರಬೇಕು ಅನ್ನುವಂಥದ್ದಲ್ಲ. ಇಲ್ಲಿ ಏನೇನು ಸಮಸ್ಯೆ ಇದೆ, ನಮ್ಮ ಕರ್ನಾಟಕದಲ್ಲಿ ಏನೇನು ಸಮಸ್ಯೆ ಇದೆ, ಆ ಸಮಸ್ಯೆನ ಫುಲ್ಫಿಲ್ ಮಾಡೋದಕ್ಕೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಮ್ಯಾಕಿಸ್ ಗ್ರೂಪ್ ಆಫ್ ಕಂಪ್ನೀಸ್ ಅಂತ ಮಾಡಿ ಅದ್ರ ಮುಖಾಂತರ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಅದ್ರ ಮುಖಾಂತರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಫೌಂಡೇಶನ್ ಮಾಡಿ, ಮ್ಯಾಕಿಸ್ ಪರಮಾತ್ಮ ಫೌಂಡೇಶನ್ ಅಂತ ಮಾಡಿ, ಆ ಫೌಂಡೇಶನ್ ಮುಖಾಂತರ ಕೆಲಸ ಮಾಡಿಕೊಂಡು ಸೊ ಪೊಲಿಟಿಕಲ್ ಪಾರ್ಟಿಲಿ ಇದನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಓಕೆ ಸರ್, ಈ ಪೊಲಿಟಿಕಲ್ ಪಾರ್ಟಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಸಿದ್ಧಾಂತಗಳ ವಿಚಾರದಲ್ಲಿ ಹೇಳಿದ್ರಿ. ಸಂಘಟನೆ ವಿಚಾರಕ್ಕೆ ಬರೋದಾದರೆ ಅದನ್ನೇ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಮತ್ತು ಅದರ ಇಂಟೆನ್ಷನ್ ಏನು, ಸಂಘಟನೆ ಇಂಟೆನ್ಷನ್ ಏನು? ಯಾಕೆಂದರೆ ಈಗ ನೋಡಿ, ಕಾಂಗ್ರೆಸ್ಸು ಅಥವಾ JDS, BJPಯ ಸಂಘಟನೆ ಇಂಟೆನ್ಷನ್ ಕ್ಲಿಯರ್ ಇದೆ. ಅವ್ರದ್ದು ಕ್ಲಿಯರ್ ಆಗಿ ಎಲೆಕ್ಷನ್ಗೆ ಹೋಗ್ತಾರೆ ಅವರು. ಮತ್ತು ಜಿಲ್ಲಾ ಪಂಚಾಯತಿಗೆ ಒಬ್ಬರು ಲೀಡ್ರನ್ನ ರೆಡಿ ಮಾಡ್ತಾರೆ, ತಾಲೂಕ್ ಪಂಚಾಯತಿಗೆ ಒಬ್ಬರನ್ನ ರೆಡಿ ಮಾಡ್ತಾರೆ, MLAಗೆ ಒಬ್ಬರನ್ನ ರೆಡಿ ಮಾಡ್ತಾರೆ. ಸೊ ನಿಮ್ಮ ಲೀಡರ್ಶಿಪ್ 2nd ಲೈನ್, 3rd ಲೈನ್ ಮತ್ತು 4th ಲೈನ್ ಲೀಡರ್ಶಿಪ್ಗಳು ಯಾವ್ಯಾವ ಹಂತದಲ್ಲಿ ರೆಡಿ ಆಗುತ್ತೆ ಮತ್ತು ಅವರ ದೇವೋದ್ದೇಶಗಳು ಏನೇನಿರುತ್ತೆ? ಈಗ ನಾವು ಪೊಲಿಟಿಕಲ್ ಪಾರ್ಟಿ ಥರನೇ ಹೋಗ್ತಾ ಇಲ್ಲ ಸರ್. ಅಂದರೆ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ, ಕರ್ನಾಟಕನ 6 ಭಾಗವಾಗಿ ಮಾಡಿದ್ದೀವಿ, ಝೋನ್ಸ್ ಮಾಡಿದ್ದೀವಿ. ಗುಲ್ಬರ್ಗ ಝೋನು, ಬೆಳಗಾವಿ ಝೋನು, ಬಳ್ಳಾರಿ ಝೋನು, ಬೆಂಗಳೂರು ಝೋನು, ಮೈಸೂರು ಝೋನ್, ಮಂಗಳೂರು ಝೋನ್ ಅಂತ ಮಾಡಿದ್ದೀವಿ. ಸೊ 6 ಝೋನ್ ಅಂಡರಲ್ಲಿ ಜಿಲ್ಲೆಗಳು, ಆ ಜಿಲ್ಲೆ ಅಂಡರಲ್ಲಿ ತಾಲೂಕುಗಳು, ತಾಲೂಕು ಅಂಡರಲ್ಲಿ ಹೋಬಳಿ ಅಂಡರಲ್ಲಿ ಪಂಚಾಯತಿ ಅಂಡರಲ್ಲಿ ಹಳ್ಳಿಗಳು. ಸೊ ಈ ಲೆವೆಲಲ್ಲಿ, ಈ ಹೈರಾರ್ಕಿನಲ್ಲಿ ನಾವು ಮೊದಲು 44,000 ಜನಕ್ಕೆ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಓಕೆ, ಅದೀಗ ಆಲ್ರೆಡಿ 6 ಜನ ಝೋನ್ಸಲ್ಲಿದ್ದಾರೆ ಈಗ. ಸೊ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಎಂಪ್ಲಾಯ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಅಲ್ಲಿ ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ, ನಮ್ಮ ಸಿದ್ಧಾಂತ ಈಗ ನಾವು ಆಲ್ರೆಡಿ ಮೊಬೈಲ್ ಆ್ಯಪ್ನ ರೆಡಿ ಮಾಡಿದ್ದೀವಿ. ನಮ್ದು ಆಲ್ರೆಡಿ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಈಗ ಡೆಲ್ಲಿನಲ್ಲೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿದ್ದೀವಿ. ನಾವೇನಂತಂದರೆ, ನಾನು ಆಯ್ಕೆ ಮಾಡಿದಂಥ ಒಬ್ಬ ಸಂಚಲನಕಾರ ಆಗಬಾರ್ದು, ನಾನೇ ಆಯ್ಕೆ ಮಾಡಿದಂಥ ಒಬ್ಬ ಸೆಕ್ರೆಟರಿ ಆಗಬಾರ್ದು, ಟ್ರೆಷರರ್ ಆಗಬಾರ್ದು, ಅಥವಾ ರಾಜ್ಯಾಧ್ಯಕ್ಷ ಆಗಬಾರ್ದು. ಸೊ ಆಯ್ಕೆ ಅನ್ನುವಂಥದ್ದು ಯೂನಿವರ್ಸಲ್ ಆಗಿ ಹೋಗಬೇಕು. ನಾವು ಹೇಗೆ ಹೇಳಿದಾಗೆ 6 ಕೋಟಿ ಕನ್ನಡಿಗರೇ ಹೈಕಮಾಂಡ್ ಅಂತ ನಾವು ಏನು ತತ್ವನ ಹೇಳಿದ್ದೀವಿ, ಘೋಷಣೆ ಮಾಡಿದ್ದೀವಿ. ಸೊ ಅವ್ರು ಆಯ್ಕೆ ಮಾಡುವಂಥವ್ರು ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ, ಅಲ್ಲಲ್ಲೇನೆ ನಮ್ಮ ಎಂಪ್ಲಾಯ್ಮೆಂಟ್ನ ಇಟ್ಟು ಆಯ್ಕೆಗಳನ್ನ ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತ ವೆಬ್ಸೈಟ್ ಮಾಡಿದ್ದೀವಿ, ಮೊಬೈಲ್ ಆ್ಯಪ್ ಮಾಡಿದ್ದೀವಿ. ಅದು ತುಂಬ ಅದ್ಭುತವಾಗಿ ಬಂದಿದೆ ಮೊಬೈಲ್ ಆ್ಯಪ್ ಕೂಡ. ಈಗ ಜುಲೈ
31ನೇ ತಾರೀಕು ಮೇಲೆ ನಾವು ಅದನ್ನು ಲಾಂಚ್ ಮಾಡ್ತೀವಿ ಆ್ಯಪ್ನ. ಸೊ ಆ್ಯಪ್ ಮುಖಾಂತರ ಅಲ್ಲಿ ಆಯ್ಕೆಗಳ ಪ್ರೊಸೆಸ್ ಶುರುವಾಗ್ತಾ ಹೋಗುತ್ತೆ. ಸಂಘಟನೆ ಹೇಗೆ ಅಂತ ಹೇಳ್ತು ಅಂದರೆ, ನಾವು ಬೇರೆಯವ್ರ ಸಂಘಟನೆ ಏನಂದರೆ ಅವ್ರು ಅದನ್ನು ಮಾಡಿಲ್ಲ, ಇವ್ರು ಇದನ್ನು ಮಾಡಿಲ್ಲ, ಇವ್ರು ಇದನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡಬೇಕಾಗಿತ್ತು ಅನ್ನುವಂಥ ವಿಚಾರಧಾರೆಗಳು ಬಂತು ಅಂದರೆ, ನಮ್ಮ ಸಂಘಟನೆ ಹೇಗಪ್ಪ ಅಂತಂದರೆ ಕಂಪ್ಲೇಂಟ್ ಹೇಳ್ದೇನೆ ಇದನ್ನು ಮಾಡಬೇಕಾ, ಫೌಂಡೇಶನಿಂದ ಮಾಡ್ಕೊಂಡು ಹೋಗೋಣ, ಇಲ್ಲಿ ಸರಿಯಾಗಬೇಕಾ, ಇದನ್ನು ಮಾಡ್ಕೊಂಡು ಹೋಗೋಣ, ಇಲ್ಲಿ ಏನು ಬೇಕು ಅದನ್ನು ಮಾಡಿ. ಸೊ ಈ ಥರ ನಮ್ಮ ಟೀಮು ಅಂದರೆ ಏನು ನಾವು ಕಾರ್ಯಕರ್ತರು ಅಂತ ಬೇರೆ ಪಾರ್ಟಿಯವರೆಲ್ಲ ಹೇಳ್ತಾರೆ, ಅವ್ರನ್ನ ನಾವು ಟೀಮ್ ಅಂತ ಅಂದ್ಕೊಂಡು ಆ ಟೀಮ್ ಮುಖಾಂತರ ನಾವು ಕೆಲಸನ ಮಾಡಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ಅಂತ ಒಂದು ದೊಡ್ಡ ಬಡ್ಜೆಟ್ನು ಕೂಡ ಫಂಡಿಂಗ್ ಮಾಡಿಕೊಂಡು ಆ ಫಂಡ್ ಮುಖಾಂತರ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಂತೆಲ್ಲ ಕೊಟ್ಕೊಂಡು ಯಾರು ಆಯ್ಕೆ ಆಯ್ತಾರೆ ಎಲೆಕ್ಷನಲ್ಲಿ, ಅಂದರೆ ನಮ್ಮ ಇಂಟರ್ನಲ್ ಎಲೆಕ್ಷನ್ ನಾನೊಂದು ಲಾಸ್ಟ್ ವಿಡಿಯೋದಲ್ಲೂ ನಿಮ್ಮ ಹತ್ರ ನಾನು ಅದನ್ನು ಹೇಳಿದೆ, ಅಲ್ಲಿ ಆಯ್ಕೆ ಯಾರಾಗ್ತಾರೆ ಆ ಆಯ್ಕೆ ಆದಂಥ ವ್ಯಕ್ತಿಗಳಿಗೆ 3 ತಿಂಗಳು ಸತತವಾಗಿ ಕೆಲಸ ಮಾಡಿದ್ರೆ ಆತರಿಗೆ ಸಂಬಳ ಅಂತೆಲ್ಲ ಕೊಟ್ಕೊಂಡು ಅವನ್ನ ಟ್ರೈನಿಂಗ್ ಕೊಟ್ಕೊಂಡು ನಾವು ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಸೊ ಈಗ ಹೆಸರಿಗೆ ತಕ್ಕಂಗೆ ಇದೊಂದು ಕಾರ್ಪೊರೇಟ್ ಸಿಸ್ಟಮ್ ಥರ ರನ್ ಆಗುತ್ತೆ. ಪ್ರಾಬಲಿ ಇದನ್ನು ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರೆ ಇಡೀ ಪ್ರಪಂಚದವರು ಈ ಸಿಸ್ಟಮ್ನ ನಮ್ಮ ಪೊಲಿಟಿಕಲ್ ಪಾರ್ಟಿಗೆ ತರಬೇಕು ಅನ್ನುವಂಥ ಒಂದು ಬೆಂಚ್ ಮಾರ್ಕ್ನ ನಾವು ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಆಯಿತಾ. ಇಲ್ಲಿರೋರು ನಮಗೆ ಪ್ರೋತ್ಸಾಹ ಕೊಡ್ತಾರೋ ಅಥವಾ ಮಾಡ್ತಾರೋ ಬಿಡ್ತಾರೋ ಅದು ನಮಗೆ ಬೇಡ, ಬಟ್ ಇಡೀ ಪ್ರಪಂಚ ಮೆಚ್ಚುವಂಥ ಒಂದು ಪೊಲಿಟಿಕಲ್ ಸಿದ್ಧಾಂತನ ಇಲ್ಲಿಗೆ ನಾವು ತಂದು ಅಪ್ಲೈ ಮಾಡ್ತೀವಿ. ಇವತ್ತಲ್ಲ ಅಂದರೆ ಇನ್ನು 10 ವರ್ಷ ಆಯ್ತಾ, 10 ವರ್ಷ 20 ವರ್ಷ 30 ವರ್ಷ ಆದಮೇಲೆ ಆದ್ರೂ ಜನಕ್ಕೆ ಹೌದಪ್ಪ ಇವ್ರು ಮಾಡಿರುವಂಥ ಒಂದು ಸಿಸ್ಟಮ್ ಸ್ಟೆಪ್ ಬೈ ಸ್ಟೆಪ್ ವೇವ್ ಲೆಂತ್ ಇದು ಕರೆಕ್ಟಾಗಿದೆ ಅನ್ನುವಂಥ ಒಂದು ದುರಾಲೋಚನೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಪೊಲಿಟಿಕಲ್ ಪಾರ್ಟಿಗಳು ಅಂದ ತಕ್ಷಣವೇ ಸಹಜವಾಗಿ ಚುನಾವಣೆಯೇ ಅವರ ನೇರ ಟಾರ್ಗೆಟ್ ಆಗಿರುತ್ತೆ. ಸೊ ಅದಕ್ಕೆ ಈಗ ನಮ್ಮ ಕಣ್ಮುಂದೆ ಇರೋ ಎಕ್ಸಾಂಪಲ್ಲು ನಿನ್ನೆ ಮೊನ್ನೆದು TVK ಪಾರ್ಟಿ, ಅವರು ಪಾರ್ಟಿ ಅನೌನ್ಸ್ ಮಾಡಿದ್ರು, ಡೈರೆಕ್ಟಾಗಿ ಚುನಾವಣೆಗೆ ಬಂದರು. ಸೊ ನಿಮ್ಮ ದೂರದೃಷ್ಟಿಯಲ್ಲಿ ಚುನಾವಣೆಯೂ ಇದೆಯಾ ಅಥವಾ ಬರೀ ಫೌಂಡೇಶನ್ ಮುಖಾಂತರ ಒಂದು ಕಾರ್ಪೊರೇಟ್ ಸಿಸ್ಟಮಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ಇದೆಯಾ? 28ಕ್ಕೆ ಚುನಾವಣೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ನಾನು ಒಬ್ಬನೇ ಅಲ್ಲ, 224 ಕ್ಷೇತ್ರದಲ್ಲೂ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ 28ನೇ ಎಲೆಕ್ಷನ್ಗೆ. ಅದು ನಮ್ಮ ಮೊದಲನೇ ಸ್ಟೆಪ್ಪು ಎಲೆಕ್ಷನ್ಗೆ ರಾಜಕೀಯದಲ್ಲಿ. ಅಲ್ಲಿಂದ ಆಚೆಗೆ ನಮ್ಮದು ಕಂಟಿನ್ಯೂಸ್, ಇಲ್ಲಿ ಗ್ರಾಮ ಪಂಚಾಯತಿ ಬರಲಿ, ಜಿಲ್ಲಾ ಪಂಚಾಯತಿ ಬರಲಿ, ವಾರ್ಡ್ ಎಲೆಕ್ಷನ್ ಬರಲಿ ಅಥವಾ GBC ಎಲೆಕ್ಷನ್ ಬರಲಿ, ಯಾವ ಎಲೆಕ್ಷನ್ ಆದರೂ ಬರಲಿ, ಎಲ್ಲ ಕಡೆನೂ ಕೂಡ ನಮ್ಮ ಮ್ಯಾಕಿ ಪಾಲಿಸೀಸಿಂದ ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ, ನಿಲ್ತಾರೆ. ರಾಜ್ಯಸಭೆಗೂ ಲೋಕಸಭೆಗೂ ಕೂಡ ನಿಲ್ತಾರೆ, MLCಗಳು ಹಾಕ್ತಾರೆ. ಈ ಥರದ್ದೆಲ್ಲ ಆಗ್ತಾ ಹೋಗ್ತಾ ಇರುತ್ತೆ ನಮ್ಮದ್ರಲ್ಲಿ. ಬಟ್ ಈ 28ರ ತನಕ ನಾವು ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡ್ತಾ ಇದ್ದೀವಿ. ಅದು ಸೆಟ್ ಆಗಿದ ತಕ್ಷಣ ಜನವರಿಯಿಂದ, ಅಂದರೆ ನಾವು 2027 ಜನವರಿಯಿಂದ ನಾವು ಅಧಿಕೃತವಾಗಿ ಜನಗಳ ಮಧ್ಯದಲ್ಲಿ ಕಾಣಿಸ್ಕೊಡ್ತೀವಿ. ಏನು ನೀವು TVK ಎಕ್ಸಾಂಪಲ್ ಕೊಡ್ತಿದ್ದೀರಾ, TVKನ ನೀವು ಫೇಸ್ಬುಕ್ ಅನ್ಕೊಳ್ಳೋದಿತ್ತು ಅಂತಂದ್ರೆ ನಾವು ಇನ್ಸ್ಟಾಗ್ರಾಮ್ ಥರ ಟ್ವಿಟರ್ ಥರ ಬರ್ತಾ ಇದ್ದೀವಿ. ಓಕೆ, ಇನ್ಸ್ಟಾಗ್ರಾಮ್ ಬೇಗ ಜನಗಳಿಗೆ ತಲುಪ್ತು ಅಂತ, ಅದು ಟೆಕ್ನಾಲಜಿ. ಸರ್, ಈಗ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೀವು ನಿಮ್ಮ ಫ್ಲೆಕ್ಸಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ದೀರಾ, ಅಂದರೆ ನಿಮ್ಮ ಘೋಷವಾಕ್ಯದಲ್ಲಿ ಅದಿದೆ, ಏನು ಮುಂದಿನ 18 ತಿಂಗಳು ಅವ್ರು ಮಾಡೋ ಕೆಲಸಗಳೇ ಅವರ ಆಯ್ಕೆಯ ರೂಪ ಆಗಿರುತ್ತೆ, ಆಯ್ಕೆಯ ಏನು ಕಾರ್ಯಕ್ರಮ ಆಗಿರುತ್ತೆ, ಕಾರ್ಯವೈಖರಿ ಅವರನ್ನ ನೋಡಿ ಜನನೇ ಡಿಸೈಡ್ ಮಾಡಬೇಕು ಅಂತ. ಹೇಗೆ ವರ್ಕ್ ಆಗುತ್ತೆ ಸರ್ ಅದಂದರೆ? ನಿಜವಾಗ್ಲೂ ಎಲೆಕ್ಷನ್ಗೆ ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಮಿನಿಮಮ್ MLA ನಿಂತ್ಕೋಬೇಕು ಅಂದರೆ 50 ಕೋಟಿ ಬೇಕು. ಒಬ್ಬ ಗ್ರಾಮ ಪಂಚಾಯತಿಗೆ ನಿಂತ್ಕೋತೀನಿ ಅಂದ್ರೆ ಒಂದು 50 ಲಕ್ಷ ಇಲ್ಲದೆ ಎಲೆಕ್ಷನ್ ನಿಲ್ಲಕ್ಕಾಗಲ್ಲ. ಬರೀ ಸಾರ್ವಜನಿಕ ವಲಯದಲ್ಲಿ ಮಾಡುವ ಕೆಲಸ ಕಾರ್ಯಗಳನ್ನೇ ಪರಿಗಣಿಸಿ ಚುನಾವಣೆಗೆ ನಿಲ್ಲಕ್ಕಾಗತ್ತಾ? ನಿಂತರೆ ಗೆಲ್ಲಕ್ಕಾಗತ್ತಾ? ಇಲ್ಲ, ನಾವು ಹೇಳ್ತಿದ್ದೀವಲ್ಲ, ಎಂಡ ಸರಾಯಿ ಅಥವಾ ದುಡ್ಡು ಹಂಚೋದ ಬಿಟ್ಟರೆ ನಾವು ಕೂಡ ಖರ್ಚು ಮಾಡಲೇಬೇಕು. ಖರ್ಚು ಮಾಡೋದಕ್ಕೆ ಅಂತಲೇ ನಾವು ಒಂದಷ್ಟು ಕಾರ್ಪಸ್ನ ನಾವು ಇಡ್ತಾ ಇದ್ದೀವಿ. ಸೊ ಏನಕ್ಕೆ ಖರ್ಚು ಅಂತ ಹೇಳ್ತು ಅಂದರೆ ಅದನ್ನು ನಾನು ಹೇಳ್ತಾ ಇದ್ದೀವಿ. ನಾವು ಏನು ಮಾಡ್ತಿದ್ದೀವಿ, ನಾವು ಏನು ಮಾಡಬೇಕು, ನಾವು ಜನರ ಹತ್ರ ಹೇಗೆ ಮಾತಾಡಬೇಕು, ಈ ಸಭೆಗಳನ್ನೆಲ್ಲ ಮಾಡಬೇಕು, ಓಡಾಟ ಮಾಡಬೇಕು. ಸೊ ಇದೆಲ್ಲದಕ್ಕೂ ಕೂಡ ಅದರದೇ ಆದಂಥ ಒಂದು ಖರ್ಚು ಬರ್ತಾ ಹೋಗುತ್ತೆ. ಸೊ ಆ ಖರ್ಚನ್ನ ನಮ್ಮ ಫೌಂಡೇಶನ್ ಮುಖಾಂತರ ನಾವು ಅದನ್ನು ಭರ್ತಿ ಮಾಡಿಕೊಂಡು ಪಾಲಿಸೀಸ್ಗೆ, ಮತ್ತು ಇಲ್ಲಿ ಬರುವಂಥ ಅಭ್ಯರ್ಥಿಗಳಿಗೂ ಯಾರ್ಯಾರು ವಾಲಂಟ್ರಿಯಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರದ್ದು ಇದು ಮಾಡಿಕೊಂಡು, ಮತ್ತು ಇನ್ನೊಂದು ನಿಮ್ಗೆ ಹೇಳಿದ್ರೆ ನಾನು ಎಲೆಕ್ಷನ್ ಪ್ರೋಸೆಸ್ ಅಂತ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಮ ಮೊಬೈಲ್ ಆ್ಯಪ್ ಮುಖಾಂತರನೇ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಯೂನಿಕ್ ಕೋಡ್ ಕೊಟ್ಕೊಂಡು ಆ ಕೋಡ್ ಮುಖಾಂತರ ನಾವು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡುವಂಥ ಪ್ರೋಸೆಸ್ನ ಮನೆಯಲ್ಲೇ ಕೂತ್ಕೊಂಡು ಒಂದೇ ಓಟ್, ಒಬ್ಬರಿಗೆ ಒಂದು ಓಟ್ ಮುಖಾಂತರ ಒಂದು ಲಾಗಿನ್ಗೆ ಒಂದು ಓಟ್ ಅಂತ ಮಾಡಿಕೊಂಡು ಅದ್ರ ಮುಖಾಂತರ ಆಯ್ಕೆ ಮಾಡಿ ಪ್ರತಿ ತಿಂಗಳು ಕೂಡ ಎಲೆಕ್ಷನ್ ಮಾಡ್ಕೊಂಡು ಹೋಗುವಂಥ ಒಂದು ಸಿದ್ಧಾಂತನ ಮಾಡಿದ್ದೀವಿ. ಸೊ ಇಲ್ಲಿ ಜಾತಿ ಭೇದ ಭಾವ ಇದು ಯಾವುದೇ ಥರದ್ದು ಇದ್ದಾರಲ್ಲ. ಮತ್ತು ಇನ್ನೊಂದೇನೆಂದರೆ ನಮ್ಮಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳೇ ಇರಬೇಕು ಅನ್ನುವಂಥದ್ದು ಇಲ್ಲ, ಎಲ್ಲರಿಗೂ ಕೂಡ ಇದು ಮಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಮುಂದೆ ಬರುವಂಥ ಪ್ರಜೆಗಳು, ಅಂದರೆ
ಈ ಬ್ಯೂರೋಕ್ರೇಟ್ಸ್ಗಳು ಯಾರಿದ್ದಾರೆ, IAS ಆಫೀಸರ್ ಓದೋರಾಗ್ಬೋದು, IPS ಓದೋರಾಗ್ಬೋದು, ಅಥವಾ CET ನೀಟು ಇದೆಲ್ಲ ಓದೋದಕ್ಕೆಲ್ಲದಕ್ಕೂ ಕೂಡ ನಮ್ಮ ಫೌಂಡೇಶನ್ ಮುಖಾಂತರ ಒಂದು ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಇದು ಯಾವುದು ಅವ್ರದ್ದು ಸೆಂಟರ್ಸ್ಗಳನ್ನ ಮಾಡಿ ನಾವು ಅವ್ರಗಳಿಗೂ ಕೂಡ ಪ್ರೋತ್ಸಾಹ ಕೊಟ್ಟು ಅವರು ಕೂಡ ನಮ್ಮ ದೇಶದ ಪ್ರಖ್ಯಾತ ಪದವಿಗಳಾದಂಥ ಅತ್ಯುನ್ನತ ಪದವಿಗಳಾದಂಥ IAS IPS ಸೊ ಇದಕ್ಕೆಲ್ಲದಕ್ಕೂ ಕೂಡ ಅವರು ಕೂಡ ಆಯ್ಕೆ ಆಗೋಗ್ಲಿ ಅಂತ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ, 4 ಲಕ್ಷ ಅಪ್ಲಿಕೇಶನ್ ಬಂತು ಅಂತಂದರೆ ಒಂದು 200-300 ಅದು ಜಾಸ್ತಿನೇ, 30-40ರಲ್ಲಿ ಮಾತ್ರ ನಮ್ಮ ರಾಜ್ಯದಿಂದ ಹೋಗ್ತಾ ಇದ್ದಾರೆ ಹೊರತು ಅದಕ್ಕಿಂತ ಜಾಸ್ತಿ ಜನ ಹೋಗ್ತಾನೆ ಇಲ್ಲ. ಬೇರೆ ರಾಜ್ಯದವರು ಇದ್ದಾರೆ, ಬಿಕಾಸ್ ನಮ್ಮಲ್ಲಿರುವಂಥ ಕೊರತೆಗಳನ್ನ ಇದನ್ನು ಮಾಡುವಂಥದ್ದು. ಸೊ ಹಾಗೆ ಇದನ್ನು ಕೂಡ ಪ್ಯಾರಲಲ್ ಆಗಿ ನಾವು ತೊಗೊಂಡು ಹೋಗೋದ್ರಿಂದ ನಮಗೇನಾಗುತ್ತೆ ಅಂದರೆ ಎಜುಕೇಟೆಡ್ಸ್ ನಮ್ಮ ಜೊತೆ ಇರೋದ್ರಿಂದ, ಅಂದರೆ ನಾವಿವಾಗ ಈಗ ಆಲ್ರೆಡಿ 32 ಜನನ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆನಲ್ಲಿ. ನಾವೀಗ ಕಮಿಷನರ್ಸ್ ಅಂತ ಇಡ್ತಾ ಇದ್ದೀವಿ, ಯಾರು ಪ್ರಿಲಿಮ್ಸ್ ಈಗ ಪ್ರಿಲಿಮ್ಸ್ ಮುಗಿಸಿರ್ತಾರೆ. IAS ಕಮಿಷನರ್ ಮೀನಿಂಗ್ ಅಂದ್ರೆ ಯಾವ್ದು? ಈಗ ಡಿಸ್ಟ್ರಿಕ್ಟ್ ಕಮಿಷನರ್ ಸೇಮ್ ಅದೇ ವ್ಯಾಲ್ಯೂ, ಅದೇ ಥರದೇ ಸಂವಿಧಾನ ಗೊತ್ತಿರುವಂಥವ್ರು, IAS ಕೇಡರಲ್ಲಿ ಇರುವಂಥವ್ರು, ಅವರು ಹುದ್ದೆಯಿಂದ ವಂಚಿತರಾಗಿರ್ತಾರೆ. ಅಂದರೆ ನಿಯರೆಸ್ಟ್ ಆಗಿ ಹೋಗಿರ್ತಾರೆ, ಇಂಟ್ರ್ಯೂ ಅಟೆಂಡ್ ಮಾಡಿರ್ತಾರೆ, 2 ಮಾರ್ಕ್ಸ್ ಅಲ್ಲ 3 ಮಾರ್ಕ್ಸ್ ಅಲ್ಲ ಅವ್ರಿಗೆ ಸಿಕ್ಕಿರಲ್ಲ. ಸೊ ಇಂಥವ್ರಿಗೆ ಅಷ್ಟೇ ಸ್ಯಾಲ್ರಿ ಕೊಟ್ಟು ನಮ್ಮ ಸಂಸ್ಥೆಯಲ್ಲಿ ನಾವು ಅವ್ರನ್ನ ಮ್ಯಾಕಿಸ್ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತಲೇ ಇಟ್ಕೊಂಡು ಸೊ ಅವರ ಮುಖಾಂತರ ನಾವು ಏನೇನು ಬದಲಾವಣೆನ ತರಬೇಕು ಅಂತ ಹೋಗ್ತಾ ಇದ್ದೀವಿ. ಅಂದರೆ ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈ PTK ಏನಕ್ಕೆ ಈ ಮಾತಿಗೆ ಬೇಕು ಅಂತ ಹೇಳಿದ್ರೆ, ನಾವು ಪಾರದರ್ಶಕವಾಗಿ ಜನರಿಗೆ ಏನು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀವಿ. ಅಂದರೆ ಸರ್ಕಾರದಲ್ಲಿ ಈಗ ನಮ್ಮ ಊರು ಮಳವಳ್ಳಿ. ಸೊ ಅಲ್ಲಿ ಒಬ್ಬ ಕಾಮನ್ ಮ್ಯಾನ್ ಆಗಿ ನನಗೆ ಸರ್ಕಾರದ ಜಾಗಗಳು ಯಾವುದು, ಸರ್ಕಾರದ ಯೋಜನೆಗಳೇನು, ಸರ್ಕಾರದ ಟೌನ್ಶಿಪ್ ಪ್ಲ್ಯಾನ್ ಏನು, ಅದು ಎಷ್ಟು ಜಾಗ ನಾವು ತಗೋಬೋದು, ಕೆರೆನ ಏನಕ್ಕೆ ಮಾಡಿದ್ದಾರೆ, ಇಲ್ಲಿ ಏನಕ್ಕೆ ಮಾಡಿದ್ದಾರೆ, ಸರ್ಕಾರದ ಇದು ಭೂಜಾಗ ಅಂತ ಹೇಳಿದ್ರು, ಗೋಮಾಳ ಅಂದ್ರೆ ಯಾವುದು. ಸೊ ಇದು ಯಾವುದು ಕೂಡ ಒಬ್ಬ ಕಾಮನ್ ಮ್ಯಾನಿಗೆ ಗೊತ್ತಿಲ್ಲ. ಬಟ್ ಆ ಹುದ್ದೆನಲ್ಲಿರೋರು, ಆ ಇದರಲ್ಲಿರುವಂಥವ್ರಿಗೆ ಅವರು ಅದಾದ ಅರ್ಥ ಆಗುತ್ತೆ ಅಡ್ಮಿನಿಸ್ಟ್ರೇಟರ್ಗೆ. ಸೊ ಅದನ್ನು ನೋಡಿಕೊಂಡು ನಾವು ಈ ಬದಲಾವಣೆನ ತರಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಯಾವಾಗ ನಾವು ಅದನ್ನು ನೋಡ್ಕೊಂಡು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಇವಾಗ ಏನಾಗುತ್ತೆ ಅಂತೇಳಿ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಾ ಹೋಗುತ್ತೆ ಜನಕ್ಕೆ ಏನು ಬೇಕು ಅನ್ನುವಂಥದ್ದು. ಸೊ ಜನರ ಕಷ್ಟನ, ಜನಕ್ಕೂ ಗೊತ್ತಿಲ್ಲದಿರುವಂಥ ಕಷ್ಟನ ನಾವು ನೇರವಾಗಿ ನಿವಾರಣೆ ಮಾಡೋಕ್ಕೆ ಅಂತ ಹೋದಾಗ ಪ್ರಾಬಬಲಿ 1 ತಿಂಗಳು 2 ತಿಂಗಳು 3 ತಿಂಗಳು ನಮಗೆ ಅವ್ರು ವೋಟ್ ಆಗ್ತೇ ಇರ್ಬೋದು, ಅಥವಾ ನಮ್ಮನ್ನ ಕನ್ಸಿಡರ್ ಮಾಡದೇ ಇರ್ಬೋದು. ನಾವು ಯಾವಾಗ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಪ್ರಾಯಶಃ ಅವರವಾಗ ನಮ್ಮ ಪಾಲಿಸೀಸ್ಗೆ ಏನು ಮಾಡಬೇಕು ಅದನ್ನು ಮಾಡುವಂಥ ಅವಕಾಶಗಳು ಬರ್ಬೋದು ಅನ್ನುವಂಥದ್ದು ನಮ್ಮ ದೃಷ್ಟಿಕೋನ. ಸರ್, ಈಗ ದೇಶಾದ್ಯಂತ ಮೊನ್ನೆ ಇನ್ಸಿಡೆಂಟ್ಗಳು, ಇವತ್ತು ಬೆಳಗ್ಗೆ ಆಗ್ತಾ ಇರೋ ಇನ್ಸಿಡೆಂಟ್ಗಳನ್ನು ನೋಡಿದಾಗ ದೇಶದಲ್ಲಿ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಬಯಸ್ತಾ ಇದ್ದಾರೆ. ಈಗ ಏನಾಗಿದೆ ಅಂದರೆ, ಜನಕ್ಕೆ ತಮ್ಮದೇ ಆದಂಥ ಬ್ಯುಸಿನಲ್ಲಿ ಕೂತ್ಬಿಟ್ಟಿದ್ದಾರೆ. ನಿಮಗೆ ಒಂದು ವಿಪರ್ಯಾಸ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಡೀ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇತ್ತು ಅಂದರು. ಇದರಲ್ಲಿರುವಂಥ ಕರೆಕ್ಟ್ ಆಂಟ್ರಪ್ರೆನರ್ಸ್ ಅಂದರೆ 200 ಜನ ಅಷ್ಟೇ. ಇಡೀ ದೇಶದಲ್ಲಿರುವ ಒಂದು 200 ಜನ ಬಿಟ್ಟರೆ ಇನ್ಯಾರೂ ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೋ ಕಾಲ್ಡ್ ಬಿಸ್ನೆಸ್ ಪೀಪಲ್ಸ್ ಎಲ್ಲರೂ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದರೆ, ಬದುಕೋದಕ್ಕೆ ಸ್ಟ್ರಗಲ್ ಮಾಡ್ತಾರೆ, ಅಥವಾ ಕಾಂಪಿಟೇಷನಲ್ಲಿ ಇರೋದಕ್ಕೆ ಸ್ಟ್ರಗಲ್ ಮಾಡ್ತಾರೆ, ನಾಳೆಯನ್ನು ನಾನು ನೋಡಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಹೋಗ್ತಾರೆ. ಸೊ ಇವೆಲ್ಲ ಆಗ್ತಿರೋದು ಏನಕ್ಕೆ ಅಂದರೆ, ನಮ್ಮಲ್ಲಿ ಅದ್ರ ಬಗ್ಗೆ ಇಲ್ಲದಿರುವಂಥ ನಾಲೆಡ್ಜಿಂದ. ಸೊ ಈ ನಾಲೆಡ್ಜ್ಗಳೆಲ್ಲ ಇಲ್ಲದೆ ಇರೋದ್ರಿಂದ ಅವರಿಗೆ ಅವ್ರ ಜೀವನ ಕಟ್ಕೊಳ್ಳೋದೇ ಒಂದು ದೊಡ್ಡ ವಿಪರ್ಯಾಸ ಆಗಿರೋದ್ರಿಂದ ಅವ್ರು ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಬಟ್ ಅವರಿಗೆ ಬದಲಾವಣೆ ಬೇಕೇ ಬೇಕು. ಇವತ್ತು ನೋಡಿ, ಇತಿಹಾಸ ಅಲ್ವಾ. ಈಗ TVKನ ನಾವೆಲ್ಲ ಕಡೆ ಹೇಳ್ತೀವಿ, ಅದು ಇತಿಹಾಸ. ಅದು TVKನಲ್ಲಿ ದುಡ್ಡು ಇಸ್ಕೊಳ್ಳದೆ ಓಟ್ ಹಾಕಿದ್ದಾರೆ. ಮೆಜಾರಿಟಿ ಆಲ್ಮೋಸ್ಟ್ 108 ಸೀಟ್ ಕೊಟ್ಟಿದ್ದಾರೆ ಅಂತಂದರೆ ಅದು ಸಣ್ಣ ವಿಷಯನಲ್ಲ. ಮತ್ತು ಮಿಕ್ಕದಂಥ ಸೀಟ್ಗಳು ಕಡಿಮೆ ಅಂತರದಲ್ಲಿ ಅವರು ಸೋತಿದ್ದಾರೆ TVK ಅವರು ಅಂತಂದರೆ, ಜನಕ್ಕೆ ಅಲ್ಲೂ ಬದಲಾವಣೆ ಬೇಕು ಅಂತಂದರೆ ಇಲ್ಲಿ ಬೇಕು ಅನ್ನೋದಲ್ಲ, ಇಲ್ಲಿ ತುಂಬ ಬೇಕೇ ಬೇಕಾಗಿದೆ. ಇಲ್ಲಿ ಕರೆಕ್ಟಾದಂಥ ಒಬ್ಬರು ನಾಯಕರು ಬರ್ತಾ ಇಲ್ಲ, ಒಬ್ಬರು ಲೀಡರ್ಸ್ ಬರ್ತಾ ಇಲ್ಲ, ಒಬ್ಬರು ಕ್ಯಾಪ್ಟನ್ನು, ಡ್ರೈವರು, ಡೈರೆಕ್ಟ್ರು, ಇವ್ರು ಯಾರೂ ಇಲ್ಲ ಮುಂದ್ಗಡೆ ಹೇಳ್ಕೊಂಡು ಹೋಗೋರು. ಸೊ ಇವ್ರು ಬಂತು ಅಂದರೆ ಅವರೆಲ್ಲರೂ ಕೂಡ ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ, ಮತ್ತು ಬದಲಾವಣೆ ತಂದೆ ತರ್ತಾರೆ. ಬದಲಾವಣೆ ಆಗಬೇಕು ಅನ್ನೋದಾದರೆ ಏನಾಗಬೇಕು ಸರ್ ನಿಮ್ಮ ಪ್ರಕಾರ? ನೀವು ಒಂದು ಪಾರ್ಟಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಆಲೋಚನೆಗಳೇ ಬೇರೆ ಇರ್ತವೆ. ಕಾಮನ್ ಮ್ಯಾನ್ಗಿಂತ ಒಂದು 10 ಟೈಮ್ಸ್ ಎಕ್ಸ್ಟ್ರಾ ಯೋಚನೆಗಳನ್ನು ನೀವು ಮಾಡಿನೇ ಪಾರ್ಟಿಯನ್ನು ಫೌಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀರ. ಏನು ಬದಲಾವಣೆಯನ್ನು ಜಗತ್ತು ಬಯಸ್ತಾ ಇದೆ, ಭಾರತ ಬಯಸ್ತಾ ಇದೆ, ಕರ್ನಾಟಕ ಬಯಸ್ತಾ ಇದೆ? ಮೂಲಭೂತ ಸರ್, ಬದುಕೋದಕ್ಕೆ ಅವಕಾಶ ಮಾಡಬೇಕು ಸರ್. ಇವತ್ತು ನೋಡಿ, ನಮ್ಗೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಸರ್. ನಾವು ದುಡಿತಿರೋ ದುಡ್ಡನ್ನ ನಾವು ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕರೆಕ್ಟು, ಭ್ರಷ್ಟಾಚಾರರು ಇದ್ದಾರೆ, ಕಪ್ಪು ಹಣ ಇಟ್ಕೊಂಡಿರೋರು ಇದ್ದಾರೆ. ಆದರೆ ಎಲ್ಲರೂ ಕಪ್ಪು ಹಣ ಮಾಡಲ್ಲ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು ಅವ್ನು ದುಡಿದಿರೋ ದುಡ್ಡನ್ನ, ಅವ್ನು ದುಡಿದಿರೋ ಕ್ಯಾಶ್ನ ಅವ್ನು ಬ್ಯಾಂಕಲ್ಲಿ ಹಾಕೋಕ್ಕೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಬ್ಯಾಂಕಲ್ಲಿ ಅವ್ನ ದುಡ್ಡನ್ನ ಅವನು ಕೊಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ, ಲಿಮಿಟೇಷನ್ಸ್ ಇದೆ. ಅರ್ಥ ಆಯ್ತಾ? ಅವ್ನ ದುಡ್ಡು ಅವನಿಟ್ಟಿದ್ರೆ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂತ ಪೆನಾಲ್ಟಿ ಹಾಕ್ತಾರೆ. ATM ಅಲ್ಲಿ ಡ್ರಾ ಮಾಡಿದ್ರೆ ATM ಚಾರ್ಜಸ್ ಅಂತ ಹಾಕ್ತಾರೆ. ಅಂದರೆ ನಾನು ಹೇಳ್ತಿರೋದು ಬೇಸಿಕ್ ಅಲ್ಲಿಂದ.
ಸರ್ಕಾರಿ ಶಾಲೆನಲ್ಲಿ ಓದಲಿ, ಪ್ರೈವೇಟ್ ಶಾಲೆನಲ್ಲಿ ಓದಲಿ, ಅವನು ಓದಂಥ ವಿದ್ಯೆಗೆ ಕೆಲಸ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಶಾಲೆಗೆ ಹೋಗಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಲಿ, ಅವನಿಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಒಂದು ಪ್ರೈವೇಟ್ ಸಿಗ್ಬೋದು, ಬಟ್ ಯಥೇಚ್ಛವಾಗಿ ಮಾಡ್ತಾರೆ, ಅಥವಾ ಮೋಸನೂ ಮಾಡುವಂಥವ್ರು ಇದ್ದಾರೆ, ತುಂಬಾನೇ ಮೋಸ ಮಾಡ್ತಿರುವಂಥದ್ದು ಇದೆ. ಎಕ್ಸ್ಪೆನ್ಸಿವ್ ಮಾಡ್ತಾರೆ, ಜೊತೆಗೆ ಮೋಸನೂ ಮಾಡ್ತಾರೆ. ಬೇಕು ಅಂತ ಬೇರೆ ಬೇರೆ ಥರ ಟೆಸ್ಟ್ ಎಲ್ಲ ಮಾಡುವಂಥ ಇದೆಲ್ಲ ಇದೆ. ಅಂದರೆ ಇಲ್ಲಿ ಪ್ರಾಪರ್ ಆದಂಥ ಸಿಸ್ಟಮೇ ಇಲ್ಲ. ಜನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಅವರಿಗೆ ನಾವು ತೆರಿಬೇಕು, ಅವ್ರ ಕಣ್ಣನ್ನು ತೆರೆಸ್ಬೇಕು. ಅದಕ್ಕೆ ನಮ್ಮ ಮ್ಯಾಕಿ ಪಾಲಿಸೀಸ್ ಚಿಹ್ನೆ ಏನಪ್ಪ ಅಂದರೆ ಬಾಗ್ಲು ಅಥವಾ ವಿಂಡೋಸ್ ಅಂತ ಅನ್ಬೋದು. ಸೊ ನಾವು ತೆರಿತಾ ಇದ್ದೀವಿ, ಎಲ್ಲರ ಕಣ್ಣನ್ನು ತೆರಿತಾ ಇದ್ದೀವಿ. ಆ ಕಣ್ಣು ತೆರೀದು ಹೇಗೆ? ನಾನೇನೋ ಮಾಡ್ತಾ ಇದ್ದೀನಿ, ಬದಲಾವಣೆ ಮಾಡ್ತಿದ್ದೀನಿ ಬನ್ನಿ ಅಂತ ಹೇಳ್ತು ಅಂದರೆ ಯಾರಿಗೂ ಅರ್ಥ ಆಗಲ್ಲ. ಇದು ಬದಲಾವಣೆ ಮಾಡ್ತಾ ಹೋದ್ರೆ, ತೋರಿಸ್ಕೊಳ್ತಾ ಹೋದರೆ. ಸೊ ನಾನು CM ಆಗಬೇಕು ಅಂತಿಲ್ಲ, ನಾನು ಈಗ ಆಲ್ರೆಡಿ CM ಆಗಿಬಿಟ್ಟಿದ್ದೀನಿ. ಜನ ನನ್ನ ಆಯ್ಕೆ ಮಾಡಬೇಕು ಅನ್ನೋದಲ್ಲ, ನಾನು ಈ ಭಾರತದಲ್ಲಿ ಹುಟ್ಟಿರೋದೇ ನನ್ನ ಆಯ್ಕೆ. ನನಗೆ ಇಷ್ಟೊಂದು ಬಿಸ್ನೆಸ್ಗೆ ಕೊಡೋದಕ್ಕೆ ಎಲ್ಲರೂ ಕೂಡ ನನಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇದೇ ನನ್ನ ಅಧಿಕಾರ. ಈಗ ನನಗೆ ಮನಸ್ಸಲ್ಲಿ ಬರ್ತಿದ್ದಿಲ್ಲ ಒಂದು ಆಲೋಚನೆ, ನಾನೇನೋ ಮಾಡಬೇಕು ಅನ್ನುವಂಥದ್ದು, ಇದೇ ನನಗೆ ಸಿಕ್ಕಿರುವಂಥ ಒಂದು ಸ್ಥಾನ. ಸೊ ಇದನ್ನೆಲ್ಲ ಇಟ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳೋ ಬದಲು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಯಶಃ ಒಂದು ಸ್ವಲ್ಪ ದಿನ ಆಗ್ತಿದ್ದಂಗೆ ಜನಕ್ಕೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ನಮ್ಮನ್ನು ಸುಮಾರು ಜನ 50-60 ಸಾವಿರ ಜನ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳುವಂಥ ವಿಚಾರನ ಕೇಳ್ತಾ ಇದ್ದಾರೆ ತುಂಬ ಜನ. ಇದು ಒಂದು ಆಶ್ಚರ್ಯ ಏನಪ್ಪ ಅಂದರೆ, ರೋಡಲ್ಲಿ ಹೋದರೆ ನಮ್ಮನ್ನು ಗುರುತಿಸುವಂಥ ಮಟ್ಟದಲ್ಲಿ ಇವತ್ತು ಬಂದಿದ್ದೀವಿ. ನೀವು ಮ್ಯಾಕಿ ಸಂಸ್ಥೆಯವರಲ್ವ ನೀವು ಅಂತನ್ನುವಂಥ ಪಾಲಿಸೀಸ್ ಅನ್ನೋದು ತುಂಬ ಜನ ಕಷ್ಟ ಆದರೂ ಮ್ಯಾಕಿ ಅಂತ ಅನ್ನುವಂಥ ಒಂದು ಪದನಂತೂ ಹೇಳ್ತಾ ಇದ್ದಾರೆ. ಸೊ ಆ ಲೆವೆಲಿಗೆ ಬಂದಿದ್ದೇವೆ. ಸೊ ಇದನ್ನೆಲ್ಲ ಬದಲಾವಣೆ ಮಾಡ್ಕೊಬರ್ಬೇಕು, ಮೂಲಭೂತ ಹಕ್ಕುಗಳನ್ನ ಬದಲಾವಣೆ ಮಾಡ್ಕೊಬರ್ಬೇಕು ಅನ್ನುವಂಥದ್ದು. ಮತ್ತು ನಾವು ಎಲ್ಲೋ ಕಳೆದು ಬಿಡ್ತೀವಿ ಸರ್. ಇವತ್ತು ನೋಡಿ, ನಾವು ಈಗ ರಿಲಯನ್ಸ್ಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ರಿಲಯನ್ಸು ಒಂದು ಸೂಪರ್ ಮಾರ್ಕೆಟ್ ಮಾಡ್ತಾ ಇದೆ, ಒಂದು ನಗಕ್ಕೆ ನಾವು ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ರಿಲಯನ್ಸ್ ಜಿಯೋ ಸ್ಟುಡಿಯೋಸ್ ಅಂತಿದೆ, ನಮ್ಮದು ಮ್ಯಾಕಿಸ್ ಪ್ರೊಡಕ್ಷನ್ಸ್ ಅಂತ ಇದೆ, ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ನಮ್ಮದು ಮೀಡಿಯಾ ಇದೆ, ನಾವು ಕೂಡ ಇವತ್ತು ಅವ್ರದ್ದು ಜಿಯೋ ನೆಟ್ವರ್ಕ್ ಇತ್ತು ಅಂದರೆ ನಾವು ಇವಾಗ ವಾಯ್ಟೆಲ್ ಅಂತ ಒಂದು ಕಂಪ್ನಿ ಮಾಡ್ತಾ ಇದ್ವಿ. ಸೊ ಆ ಥರ ನಾವೇನಪ್ಪ ಅಂತ ಹೇಳ್ತು ಅಂದರೆ, ಆ ಥರ ಬದಲಾವಣೆಗಳನ್ನ ತರಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಹೆಜ್ಜೆನಲ್ಲೂ ನಾವು ಹೋಗ್ತಾ ಇದ್ದೀವಿ. ಸೊ ಈ ಮೂಲಭೂತ ಬದಲಾವಣೆಗಳು ತರ್ತಾ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ ಜನ ಇಡೀ ಸರ್ಕಾರ ಅಂದರೆ ಯಾರು? ಜನನೇ ಸರ್ಕಾರನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಫಸ್ಟ್ ಜನರನ್ನು ಚೆನ್ನಾಗಿ ನೋಡ್ಕೊಳ್ತು ಅಂದ್ರೆ ಅಲ್ಲಿ ಮುಗಿದೋಗುತ್ತೆ. ನಾನು ಸುಮಾರು ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಹೇಳಿದಾಗ ಈ ವೀಕ್ಷಕರಿಗೆ ಅರ್ಥ ಆಗ್ತಾ ಹೋಗುತ್ತೆ. 4 ಕ್ಯಾಟಗರಿ ಜನ ಇದ್ದಾರೆ ನಮ್ಮ ಬಿಸ್ನೆಸ್ ಪ್ರಾಸ್ಪೆಕ್ಟಿವ್, ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ 4 ಕ್ಯಾಟಗರಿ ಜನ ಇದ್ದಾರೆ. ಒಬ್ಬರು ತಾನು ಬದುಕಬೇಕು ಅಂತ ದುಡಿತಾ ಇರ್ತಾನೆ, ಬದುಕಬೇಕು ಅಂತ ಡೈಲಿ ವೇಜಸ್ ಕೆಲಸ ಮಾಡೋನು, ಕೂಲಿ ಕೆಲಸ ಮಾಡೋನು. ಅವನು ನಾಳೆ ಬೆಳಗ್ಗೆ ನೋಡಬೇಕು ಅಂದರೆ ಅವ್ನು ದುಡಿಬೇಕು ಅನ್ನುವಂಥ ಮಟ್ಟದಲ್ಲಿರ್ತಾನೆ. ಇನ್ನೊಬ್ಬ ಇರ್ತಾನೆ, ಅವನೇನಪ್ಪ ಅಂದರೆ 4 ಜನ ಥರ ಬದುಕಬೇಕು ಅಂತಿರ್ತಾನೆ. ಅವನು ಕೆಲಸಕ್ಕೆ ಹೋಗೋನಾಗಿರ್ತಾನೆ, ತಿಂಗಳಿಗೆ ಸಂಬಳ ಬರ್ತಿರುತ್ತೆ, ಅವನು EMI ಮಾಡಿರ್ತಾನೆ, ಅದನ್ನೆಲ್ಲ ಕಟ್ಟೋದಕ್ಕೆ ಜವಾಬ್ದಾರಿ ಇಟ್ಕೊಂಡು ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಇರ್ತಾನೆ, ಅದ್ರ ಮೇಲ್ಗಡೆ ಇರುವಂಥವನು, ನಾನು ಚೆನ್ನಾಗಿ ಬದುಕಿದ್ದೀನಿ, 4 ಜನ ಥರನೂ ಇದ್ದೀನಿ, ಅದಕ್ಕಿಂತ ಚೆನ್ನಾಗಿದ್ದೀನಿ, ಬಟ್ ನಾನು ಆಯ್ಕೆ ಬದುಕಬೇಕು ಅಂದ್ಕೊಂಡಿರ್ತಾನೆ. ಆಯ್ಕೆ ನಾನು ಇದನ್ನೇ ಚೂಸ್ ಮಾಡಬೇಕು, ಇದನ್ನೇ ಬಟ್ಟೆ ಹಾಕಬೇಕು, ಇದನ್ನೇ ತಿನ್ನಬೇಕು, ಈ ಥರ ಇರೋದು. ಇನ್ನೊಬ್ಬ ಕೊನೆಯವನಿರ್ತಾನೆ, ನಾನು ಲ್ಯಾವಿಶ್ ಆಗಿ ಬದುಕಬೇಕು, ನಾನು ಪ್ರಪಂಚದಲ್ಲಿರುವಂಥ ಎಲ್ಲ ಭೋಗಗಳನ್ನೂ ಎಂಜಾಯ್ ಮಾಡ್ಕೊಂಡು ನಾನು ಬದುಕಬೇಕು ಅನ್ನೋನಿರ್ತಾರೆ. ಸೊ ಈ 4 ಕ್ಯಾಟಗರಿ ಜನರಲ್ಲಿ ಈ ಕೆಳಗಡೆ 2 ಕ್ಯಾಟಗರಿ ಜನ ಇದ್ದಾರಲ್ಲ, ಇವರೇ ಮೇಜರ್ ಇದ್ದಾರೆ. ಮೇಲ್ಗಡೆ ಮಧ್ಯದಲ್ಲಿದ್ದಾನಲ್ಲ ಒಬ್ಬ, ಅವನು ಸ್ವಲ್ಪ ಇದ್ದಾನೆ, ಬಟ್ ತುದಿನಲ್ಲಿದ್ದಾನಲ್ಲ ಅವ್ರು ತುಂಬ ಕಡಿಮೆ ಜನ ಇದ್ದಾರೆ, ಟೈನಿ ಇದ್ದಾರೆ. ಸೊ ಇವರೇ ಸ್ಟ್ರಗಲ್ ಅವರೇ ಜಾಸ್ತಿ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಅವ್ರನ್ನ ಸರಿ ಮಾಡೋದಕ್ಕೆ ಅಂತ ಯಾರೂ ಮುಂದೆನೂ ಬರ್ತಾ ಇಲ್ಲ, ಮತ್ತು ಯಾವ ಸರ್ಕಾರದ ಕೈನಲ್ಲೂ ಆಗಲ್ಲ. ಇದು ಒಂದು ದೊಡ್ಡ ಮಟ್ಟದ ಯೋಜನೆ ಇಟ್ಕೊಂಡು ಆಮೇಲೆ ಕಾರ್ಯರೂಪಕ್ಕೆ ತಂದು ಕೆಲಸ ಮಾಡಿಕೊಂಡು ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ, ನಿರಂತರವಾಗಿ ಒಂದು 10 ವರ್ಷ ಕೆಲಸ ಮಾಡ್ತೋದ್ರೆ ಯಾರು ಒಬ್ಬ ವ್ಯಕ್ತಿ ಅಥವಾ ಒಂದು ಪಾರ್ಟಿ ಖಂಡಿತವಾಗ್ಲೂ ಆ ಚೇಂಜ್ ಓವರ್ ಆಗುತ್ತೆ. ಅದಕ್ಕೆ ನಾವು ಒಂದು ಶಪಥ ಮಾಡಿಕೊಂಡು ಆ ಬದಲಾವಣೆನ ಹೇಗೆ ತರ್ಬೋದು, ಯಾವ ರೀತಿ ಅದಕ್ಕೆ ಸ್ಟ್ರಾಟಜೀಸ್ ಮಾಡ್ಬೋದು ಅನ್ನುವಂಥದ್ದನ್ನೆಲ್ಲ ದೂರದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಸರ್, ಇಷ್ಟೊತ್ತು ಸಿದ್ಧಾಂತ ಅಥವಾ ಹೇಗೆ ಬರ್ತಿರಂತ ಫೌಂಡೇಶನ್ ಬಗ್ಗೆ 2-3 ಸಾರಿ ಮಾತಾಡ್ತಿರ್ತೀವಿ. ಏನದು ಫೌಂಡೇಶನ್ನು? ಆ ಫೌಂಡೇಶನ್ಗೂ ರಾಜಕಾರಣಕ್ಕೂ ಹೇಗೆ ಸಂಬಂಧ ಇರುತ್ತೆ? ಯೂಶ್ವಲಿ ನಾವು ನೋಡಿದ್ದೀವಿ ಸರ್, ಹಿಂದೆ ಇತಿಹಾಸ ನಮ್ಮ ಹತ್ರ ಇದೆ. ಈಗ ಎಲ್ಲ ಪಾರ್ಟಿಗಳು ಟ್ರಸ್ಟ್ ಹೆಸರಲ್ಲೇ ಇರೋದು. ಹೌದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ JDS ಇರ್ಬೋದು, ಒಂದು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ. ಆ ಟ್ರಸ್ಟ್ ಅಂಡರಲ್ಲಿ ಪಾರ್ಟಿಯನ್ನು ರನ್ ಮಾಡ್ತಾ ಇರ್ತಾರೆ. ಅಧಿಕೃತವಾಗಿ ಅದಕ್ಕೆ ಪಾರ್ಟಿ ಅನ್ನೋ ಹೆಸರು ಲೇಬಲ್ಗಳನ್ನ ಕೊಟ್ಟಿರ್ತಾರೆ. ಕರೆಕ್ಟ್. ಇದು ಅದಕ್ಕೆ ಸೇರಿಕೊಳ್ಳುತ್ತಾ ಹೇಗೆ? ಇಲ್ಲ, ನಾವು ಟ್ರಸ್ಟ್ ಅಂತಂದರೆ ಇದನ್ನು ಜನರಲ್ ಟ್ರಸ್ಟ್ ಥರ ಮಾಡಿಲ್ಲ ಸರ್. ನಾವು ಒಂದು MCAನ ರಿಜಿಸ್ಟರ್ ಮಾಡಿಸಿದ್ದೀವಿ. ಇದನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲೂ ಕೂಡ ಇದನ್ನು ಫೌಂಡೇಶನ್ ಒಂದು ಟ್ರಸ್ಟ್ ಅಂತಲೇ ಮಾಡಿದ್ದೀವಿ. ಆ್ಯಂಡ್ ಇದರಲ್ಲಿ ನಾವು ಟ್ರಸ್ಟ್ಗೆ ಅಲ್ಲ, ಇದರಲ್ಲಿ ನಾವು ಡೈರೆಕ್ಟರ್ಸು. ಓಕೆ, ಡೈರೆಕ್ಟರ್ಸ್, ಇದೊಂದು ವಿಭಿನ್ನತೆ ಇದೆ ಇದರಲ್ಲಿ. ಓಕೆ,
ಒಂದು. ಎರಡನೇ ವಿಚಾರ ಏನಪ್ಪ ಅಂತ ಹೇಳ್ತಂದರೆ, ಟ್ರಸ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವೊಂದು ಪಾಲಿಸಿ ಮಾಡಿಕೊಂಡು ಸರ್, ಸರ್ಕಾರದ ಖಜಾನೆ ಅಂತ ಏನಿರುತ್ತೆ ಅದನ್ನು ಒಂದು ಟ್ರಸ್ಟ್ ಅಂತ ಅಂದ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಪಾರ್ಟಿನ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಅಂದ್ಕೊಳ್ಳೋಣ. ಗೊತ್ತಾಯ್ತಾ? ಜನಸೇವೆನ ನಾವು ಅಡ್ಮಿನಿಸ್ಟ್ರೇಷನ್ ಮುಖಾಂತರ ಮಾಡೋಣ ಅನ್ನುವಂಥ ಒಂದು ಮಾನದಂಡ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಖಜಾನೆ ಬೇಕಲ್ಲ. ಅಂದರೆ ಸರ್ಕಾರದಲ್ಲಿ ಒಂದು ಖಜಾನೆ ಒಂದು ಹಣಕಾಸು ಇಲ್ಲ ಅಂದರೆ ಸರ್ಕಾರದಲ್ಲಿ ಏನು ಕೆಲಸನೂ ನಡೆಸೋಕ್ಕಾಗಲ್ವಲ್ಲ. ಎಲ್ಲದಕ್ಕೂ ಫಂಡ್ ಬೇಕಲ್ವಾ. ಈಗ ಅಲೋಕೇಶನ್ ಆಗಬೇಕು, ಇದೆಲ್ಲ ಮಾಡಬೇಕಲ್ಲ. ಇನ್ ದ ಸೇಮ್ ವೇ ನಾವು ಯಾರ ಹತ್ರನೂ ಚಂದ ಎತ್ತದೇನೆ, ಯಾರ ಹತ್ರನೂ ಇದು ಮಾಡ್ದೇನೆ, ಫೌಂಡೇಶನ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರೋ ಅವ್ರು ಮಾಡ್ಬೋದು. ಮೆಜಾರಿಟಿ ನಾವೇನೇ ನಮ್ಮ ಕಂಪ್ನಿಯಿಂದ ದುಡಿದು ಅಲ್ಲಿಗೆ ಹಾಕಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಮತ್ತು ನಾಳೆ ನಮಗೆ ಅಧಿಕಾರ ಕೊಟ್ಟಾಗ ಜನರಿಗೆ ಇವರು ಸರ್ಕಾರನ ಹೆಂಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಪಾರದರ್ಶಕತೆನ ತಂದು ತೋರಿಸ್ಬೇಕು ಅನ್ನುವಂಥ ಉದ್ದೇಶದಿಂದನೇ ಫೌಂಡೇಶನ್ನ ಮಾಡಿದ್ದೀವಿ. ಫೌಂಡೇಶನ್ಗೆ ಬರುವಂಥ ₹1 ಕೂಡ ನಾವು ಸ್ವಂತಕ್ಕೆ ಖರ್ಚು ಮಾಡಲ್ಲ. ಒಂದು, ಇದನ್ನು ನಾವು ಅರ್ನ್ಸ್ಟ್ ಆ್ಯಂಡ್ ಯಂಗು ಅಥವಾ KPMG ಅಥವಾ ದೊಡ್ಡ ದೊಡ್ಡ ಕಂಪ್ನಿ ಕೈನಲ್ಲೇ ಆಡಿಟ್ ಮಾಡಿಸ್ತೀವಿ. ಈ ದುಡ್ಡು ಏನು ಬಂದಿದೆ, ಏನು ಹೋಗ್ತಾ ಇದೆ, ಯಾವುದ್ಯಾವುದು ಖರ್ಚಾಗ್ತಿದೆ ಅನ್ನುವಂಥ ಆಡಿಟನ್ನು ಯಾವ ಜನ ಬೇಕಾದರೂ ನೋಡ್ಬೋದು. ಅವರಿಗೆ ಒಂದು ಆ್ಯಕ್ಸಿಸ್ ಕೊಡ್ತೀವಿ. ಯಾಕೆ ಅಂದರೆ ಇಲ್ಲಿ ಹಣಕಾಸಿನ ವ್ಯವಹಾರ ತುಂಬ ಆಗೋದ್ರಿಂದ ಅವರು ಒಂದು ರಿಜಿಸ್ಟರ್ ಆಗಬೇಕು. ಅವ್ರಿಗೆ ನಾವೊಂದು ರಿಜಿಸ್ಟರ್ ಆದಾಗ ಅವ್ರದ್ದು ಬ್ಯಾಕ್ಗ್ರೌಂಡ್ ಎಲ್ಲ ತಗೊಳ್ತೀವಿ. ತಗೊಂಡು ಅವ್ರಿಗೊಂದು ಲಿಂಕ್ ಕೊಟ್ಟು ಅದನ್ನು ಅವರು ಸ್ಟೇಟ್ಮೆಂಟ್ನ ಓಪನ್ ಮಾಡಿ ನೋಡ್ಬೋದು. ಅವರು ಅಂದರೆ ಎಷ್ಟು ಖರ್ಚಾಗಿದೆ, ಯಾವುದಾಗಿದೆ, ಎಷ್ಟು ದುಡ್ಡು ಬಂದಿದೆ, ಎಷ್ಟು ಸಾವಿರ ಕೋಟಿ ಇದೆ, ಏನಿದೆ, ಅದು ಇದನ್ನೆಲ್ಲ ನೋಡುವಂಥ ಒಂದು ಸಿಸ್ಟಮ್ನ ನಾವು ತರ್ತೀವಿ. ನಮ್ಮದು ಇನ್ಫೋಟೆಕ್ ಕಂಪ್ನಿಯಿಂದ ನಾವು ಅದನ್ನು ಮಾಡಿಸ್ತಾ ಇದ್ದೀವಿ. ಸೊ ಇದ್ರ ಮುಖಾಂತರ ಪಾರದರ್ಶತೆ ಅನ್ನುವಂಥದ್ದು ಏನು, ಟ್ರಾನ್ಸ್ಪರೆನ್ಸಿ ಅಂದರೆ ಏನು, ಪಬ್ಲಿಕ್ ಹೇಗೆ ನೋಡ್ಬೋದು ಸರ್ಕಾರದ ಕೆಲಸಗಳನ್ನ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಒಂದು. ಎರಡನೇ ವಿಚಾರ ಏನಪ್ಪ ಅಂದರೆ, ಫೌಂಡೇಶನ್ ಇಲ್ಲ ಅಂತ ಹೇಳ್ತು ಅಂದರೆ ವೈಯಕ್ತಿಕವಾಗಿ ನಾವು ಹಣ ಹಾಕಿದಾಗ ನಾಳೆ ಮುಂದಿನ ದಿನ ನನ್ನ ಫ್ಯಾಮಿಲಿಯವರು ಅಥವಾ ನನಗೆ ಸಂಬಂಧಪಟ್ಟವರು ಯಾರಾದರೂ ಬಂದು ನಮ್ಮ ಹಸ್ಬೆಂಡೇ ಮಾಡಿದ್ದು, ಇವರೇ ಮಾಡಿದ್ದೆಲ್ಲನೂ ಅಂತ ಕೋಟ್ ಆಗುವಂಥ ವಿಚಾರನೂ ಬರಬಾರ್ದು. ಸೊ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ಎಲ್ಲ ನಾವು ಏನು ದುಡ್ಡು ಹಾಕ್ತೀವಿ ಅಲ್ಲಿಗೆ. ನಾನು ಒಬ್ಬ ಫೌಂಡೇಶನ್ಗೆ ಇವೊಂದು ಡೈರೆಕ್ಟರ್ ಆಗಿತ್ತು ಅಂದರೂ ಅಲ್ಲಿಗೊಂದು ದುಡ್ಡು ಹಾಕಿ ದಾನಿ ಥರ ಅಲ್ಲಿ ಮಾಡ್ಕೊಂಡೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಚಂದ ಎತ್ತೋದಕ್ಕೆ, ದುಡ್ಡು ಮಾಡೋದಕ್ಕೆ ಅಂತ ಬಂದು ನಮಗೆ ತುಂಬಾ ಬಿಸ್ನೆಸ್ ಇದೆ ಸರ್. ನೀವು ನಮ್ಮ ಬಿಸ್ನೆಸ್ಗಳು ಕೇಳಿದ್ರೆ ನಿಮ್ಗೆ ಆಶ್ಚರ್ಯನೂ ಆಗುತ್ತೆ. ತುಂಬ 21 ಡಿಫ್ರೆಂಟ್ ಬಿಸ್ನೆಸ್ ಇದೆ. ಅದರಲ್ಲಿ 2 ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, ಈಗ ಇನ್ನೊಂದು ಆಗ್ತಾ ಇದೆ, 3 ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, 14 ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸು, 2 ಇಂಟರ್ನ್ಯಾಷನಲ್ ಕಂಪ್ನಿ, 1 ಫೌಂಡೇಶನ್, 1 FPO ಇದೆ. ಸೊ ಅದರಲ್ಲೇ ಸಾವಿರಾರು ಕೋಟಿ ಬರೋದ್ರಿಂದ ನಮಗೆ